ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಪೇಪರ್ ಅವಲಕ್ಕಿ ಚೂಡ. ಇದನ್ನು ಮಾಡಕ್ಕೆ ನೋಡ್ರಿ, ಮೊದಲಿಗೆ ಒಂದು ಬೊಗಾನಿ ಅಥವಾ ಒಂದು ಬುಟ್ಟಿ ಹಿಂಗೆ ಇಟ್ಕೊಳ್ರಿ. ಇಟ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋಬೇಕ್ರಿ. ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂತಂದು. ಹೊರಗಿನ ಹವಾಕ್ಕೆ ಮೆತ್ತಗಿದ್ರೆ ಸರಿ ಅನ್ಸಂಗಿಲ್ಲ. ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂತಂದು ಹಿಂಗೆ ಒಂದು 2 ರಿಂದ 3 ನಿಮಿಷ ಹುರ್ಕೋಬೇಕು ನೋಡ್ರಿ. ಸಣ್ಣ ಉರಿ ಒಳಗೆ ಹಿಂಗೆ ಒಂದು 2 ರಿಂದ 3 ನಿಮಿಷ ಹುರ್ಕೊಂಡ ನಂತರ ಸ್ವಲ್ಪ ಕೈಲಿ ಮುರಿದು ನೋಡಿದ್ರೆ ಗೊತ್ತಾಗುತ್ತೆ ರೀ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶೇಂಗಾ ಹಾಕ್ಕೊಂಡು ಕರ್ಕೊಳತ್ತೀವಿ ನೋಡ್ರಿ. ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕ್ರಿ. ಹಿಂಗೆ ಹುರಿದ ನಂತರ ಹಿಂಗೆ ನಾವು ಅವಲಕ್ಕಿ ಏನು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ರಿ, ಆ ಬುಟ್ಟಿಗೆ ಹಾಕೋಬೇಕ್ರಿ. ಇದಾದ ನಂತರ ಒಣ ಕೊಬ್ಬರಿನ ಹಿಂಗೆ ಸ್ಲೈಸ್ ಮಾಡಿ ಹಾಕ್ಕೊಂಡಿವಿ ನೋಡ್ರಿ. ಇವನ್ನೂ ಅಷ್ಟೇ ಸ್ವಲ್ಪ ಕಲರ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ಇವನ್ನೂ ತೆಗೆದು ಪೇಪರ್ ಅವಲಕ್ಕಿ ಇತ್ತಲ್ರಿ ಅದ ಬುಟ್ಟಿಗೆ ಹಾಕೋಬೇಕ್ರಿ. ಇದಾದ ನಂತರ ಇದೇ ಎಣ್ಣೆಗೆ ಪುಟಾಣಿ ಹಾಕೋಬೇಕು ನೋಡ್ರಿ. ನಾವು ಪುಟಾಣಿ ಅಂತೀವಿ, ನೀವು ಹುರಿಗಡ್ಲೆ ಅಂತೀರಿ ನೋಡ್ರಿ. ಈಗ ಇದನ್ನು ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ಹಿಂಗೆ ಬಿಸಿ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಒಂದು 2 ನಿಮಿಷ ಹಿಂಗೆ ಹುರ್ಕೊಂಡ್ರೆ ಸಾಕ್ರಿ. ಇದನ್ನೇನು ಭಾಳ ಹುರಿಯುವಂಥ ಅವಶ್ಯಕತೆ ಇಲ್ಲ. ಈಗ ಇದನ್ನು ಪೇಪರ್ ಅವಲಕ್ಕಿಗೆ ಸೇರಿಸ್ಕೋಬೇಕ್ರಿ. ಹಿಂಗೆ ಹುರಿದ ನಂತರ ಹಿಂಗೆ ಎಲ್ಲ ಪದಾರ್ಥನೂ ಎಣ್ಣೆ ಒಳಗೆ ಹುರ್ಕೊಳ್ಳೋದ್ರಿಂದ ಆ ಕ್ರಿಸ್ಪಿನೆಸ್ ಹಂಗೆ ಉಳಿತೈತೆ ನೋಡ್ರಿ. ಈಗ ಈ ಎಣ್ಣೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ರಿ. ಚಟ್ಪಟ್ ಚಟ್ಪಟ್ ಅನ್ನೋ ಹಂಗೆ ಹುರಿಬೇಕ್ರಿ. ಹುರ್ಕೊಂಡ ನಂತರ ಕ್ರಿಸ್ಪಿ ಆದ ನಂತರ ಅದನ್ನೂ ಅವಲಕ್ಕಿಗೆ ಸೇರಿಸ್ಕೊಳ್ರಿ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ರಿ. ಈಗ ಚೂಡ ಮಾಡಕ್ಕೆ ಬೇಕಾದಂಥ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಇದಕ್ಕೆ ನಿಮಗೆ ಬೇಕಂದ್ರೆ ಬೆಳ್ಳುಳ್ಳಿ ಸೇರಿಸ್ಕೊರಿ. ನಾವು ಇಲ್ಲಿ ಹಾಕಿಲ್ಲ ಬೆಳ್ಳುಳ್ಳಿನ. ಈಗ ಉಪ್ಪು ಸೇರಿಸಿವ್ರಿ ರುಚಿಗೆ ತಕ್ಕಷ್ಟು. ಈಗ ಏನೈತಲ್ರಿ ಕರ್ದು ಇಟ್ಕೊಂಡಿದ್ವಲ್ರಿ ಎಲ್ಲ ಪದಾರ್ಥಗಳು ಮತ್ತು ಅವಲಕ್ಕಿ, ಆ ಮಿಶ್ರಣಕ್ಕೆ ಇದನ್ನ ಸೇರಿಸ್ಬೇಕು ನೋಡ್ರಿ. ಒಗ್ಗರಣೆ ಎಲ್ಲ ಅವಲಕ್ಕಿಗೆ ಹೊಂದೋ ಹಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಒಂದು ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸಕ್ರೆ ಪುಡಿ ಹಾಕ್ಕೋಬೇಕ್ರಿ. ಹಿಂಗೆ 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕ್ರಿ. ನಿಮಗೆ ಸಕ್ರೆ ಬೇಕು ಅಂತ ಅನ್ಸಿದ್ರೆ ಹಾಕ್ಕೊಳ್ರಿ, ಇಲ್ಲ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡಿರಿ, ಇದು ಆಪ್ಷನಲ್ ರೀ. ನೋಡ್ರಿ ಚೂಡ ಎಷ್ಟು ಮಸ್ತ್ ರೆಡಿ ಅದು ಅಂತಂದು. ಇವತ್ತು ನೀವು ತಿಂಗಳ ಇಟ್ಕೊಂಡು ತಿನ್ಬೋದು ರೀ, ಏನೂ ಹಾಳಾಗಂಗಿಲ್ಲ. ಈ ಕ್ರಿಸ್ಪಿನೆಸ್ ಹಿಂಗೆ ಇರಬೇಕು ಅಂತಂದ್ರೆ ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕ್ಕೊಂಡು ನೀವು ತಿಂಗಳ ಇಟ್ಕೊಂಡು ತಿನ್ಬೋದು ರೀ. ಏನೂ ಕ್ರಿಸ್ಪಿನೆಸ್ನೂ ಹೋಗಂಗಿಲ್ಲ ರೀ. ಇದನ್ನು ನೀವು ಸಾಯಂಕಾಲ ಸ್ನ್ಯಾಕ್ಸ್ಗಾದರೂ ಬಳಸ್ಬೋದು ರೀ. ಮತ್ತು ಚಹಾ ಜೊತೆಗೆ ಇದು ಚಲೋ ಕಾಂಬಿನೇಷನ್ ನೋಡ್ರಿ, ಬೆಸ್ಟ್ ಕಾಂಬಿನೇಷನ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮತ್ತು ನಿಮಗೆ ಯಾವ ಅಡುಗೆಗಳನ್ನ ನಾವು ಮಾಡಿ ತೋರಿಸ್ಬೇಕು ಅನ್ನೋದನ್ನು ನೀವು ನಮ್ಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ.